ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸ್ವಾಮಿ ಸಮರ್ಥ ಸಭಾ ಮಂಟಪದಲ್ಲಿ ಜರುಗಿದ ಮಹಾದಂಡನಾಯಕರ ಸ್ಮರಣೋತ್ಸವ ಕಾರ್ಯಕ್ರಮ. ಮಾತೆ ಮಹಾದೇವಿಯವರು ಮನೆ ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಗಮನ ಸೆಳೆದ ಮಕ್ಕಳ ನೃತ್ಯ ಹಾಗೂ ಮಾತಾಜಿಯವರ ವಸ್ತು ಪ್ರದರ್ಶನ. ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಭಕ್ತರ ಆಗಮನ. ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರ ಮನೆಯಲ್ಲಿ ಪೂಜ್ಯ ರಂಭಾಪುರಿ ಶ್ರೀಗಳ ಪೂಜೆ ಹಾಗೂ ಧರ್ಮಸಭೆ. ದರ್ಶನ ಪಡೆದ ನೂರಾರು ಭಕ್ತರು ಹಾಗೂ ಕುಟುಂಬಸ್ಥರು. ಕಲ್ಯಾಣ ಕರ್ನಾಟಕ ಜನರ ಭಕ್ತಿ ಅಭಿಮಾನ ಬಹಳ ದೊಡ್ಡದು. ಬಸವ ಕಲ್ಯಾಣದಲ್ಲಿ ದಸರಾ ಮಹೋತ್ಸವ ನಡೆಸಲಾಗ್ತಾ ಇದೆ. ಪೂಜ್ಯ ರಂಭಾಪುರಿ ಜಗದ್ಗುರುಗಳು. ಕರ್ನಾಟಕ ಬಂದ್ಗೆ ಬೀದರ್ನಲ್ಲಿ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದು ವ್ಯಾಪಾರ ವಹಿವಾಟು ನಡೆದಿದ್ದು, ಕನ್ನಡ ಸೇನೆ ಕಾರ್ಯಕರ್ತರಿಂದ ನಗರದಲ್ಲಿ ಪ್ರತಿಭಟನೆ. ಕನ್ನಡಿಗರ ತಾಳ್ಮೆ ಪರೀಕ್ಷಿಸಬೇಡಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಬಸ್ಗೆ ಮಸಿ ಬಳಿಯುವ ಕಾರ್ಯ ಮಾಡ್ತೇವೆ. ಸುಭಾಷ್ ಕೆನಡಿ ಎಚ್ಚರಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 1980ರ ದಶಕದಲ್ಲಿ ಪೂಜ್ಯ ಲಿಂಗಾನಂದ ಸ್ವಾಮಿಗಳು ಹಾಗೂ ಪೂಜ್ಯ ಮಾತೆ ಮಹಾದೇವಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಹಗಲು ರಾತ್ರಿ ಎನ್ನದೇ ಬಸವ ತತ್ವದ ಪ್ರಸಾರವನ್ನು ನಾಡಿನಾದ್ಯಂತ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಸ್ಮರಣೀಯ ಕಾರ್ಯ. ಇಂದು ಅವರ ಒಂದು ಸಂಸ್ಮರಣೆಯನ್ನು ಮಹಾದಂಡನಾಯಕರು ಎನ್ನುವಂತಹ ವಿಶಿಷ್ಟ ಮತ್ತು ವಿನೂತನ ಹೆಸರಿನ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ನನಗೆ ಖುಷಿ ತಂದಿದೆ ಎನ್ನುವಂಥ ಮಾತನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರು, ಅಂದರೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆಯವರು ಹೇಳಿದರು. ಮಾತಾಜಿಯವರು ಎಲ್ಲರ ಮನೆ ಮನಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ, ಲಿಂಗಾಯತ ಸಮಾಜ ಹಾಗೂ ಕ್ರಾಂತಿ ಗಂಗೋತಿ ಅಕ್ಕನ ಆಗನಾಗಲಿಬೇಕ ಮಹಿಳಾ ಗಣದ ಒಂದು ವತಿಯಿಂದ ಜರುಗಿರುವಂತಹ ಲಿಂಗಾಯತ ಧರ್ಮದ ಮಹಾದಂಡನಾಯಕರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹುಲ್ಸೂರಿನ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು ಮಾತನಾಡಿ, ಮಾತಾಜಿಯವರು ಕಟ್ಟಿದ್ದು ರಾಷ್ಟ್ರೀಯ ಬಸವದಳವೆಂಬ ಮಹಾಸೈನ್ಯ. ಇಲ್ಲಿ ಬಂದಿರುವವರು ಗಟ್ಟಿ ಕಾಳುಗಳು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಬಸವ ತತ್ವವನ್ನು ಬಿತ್ತಿ ಬೆಳೆಸುವ ಕಾರ್ಯ ಎಲ್ಲರೂ ಕೂಡಿ ಮಾಡೋಣ ಎಂದು ಹೇಳಿದರು. ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಶ್ರೀಕಾಂತ್ ಸ್ವಾಮಿಯವರು ಮಾತನಾಡಿ, ಮಾತಾಜಿಯವರ ಜ್ಞಾನಕ್ಕೆ ಬೆರಗಾಗಿ ಅವರಿಗಿಂತ ದೊಡ್ಡವರಾದ ಲಿಂಗಾನಂದ ಸ್ವಾಮಿಗಳು ಚಿಕ್ಕವರಾದ ಮಾತಾಜಿಯವರಿಗೆ ಜಗದ್ಗುರು ಸ್ಥಾನವನ್ನು ನೀಡಿ ಪಾದಪೂಜೆಯನ್ನು ಮಾಡಿದರು. ಇದು ನಿಜವಾದ ಗುರು ಶಿಷ್ಯರ ಪರಂಪರೆ ಎಂದು ಹೇಳಿದರು. ಮಾತಾಜಿಯವರ ಅವಿರತ ಬಸವ ತತ್ವ ಸೇವೆಗಾಗಿ ಅವರನ್ನ ಮಹಾದಂಡ ನಾಯಕಿ ಎಂದು ಅವರ ಅನುಯಾಯಿಗಳು ಕರೆದಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಮಾತನಾಡಿ, ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪೂಜ್ಯ ಮಾತೆ ಮಹಾದೇವಿಯವರು ಹೋರಾಟವನ್ನು ಮಾಡಿದರು. ದೆಹಲಿಯ ತಾಲ್ಕಟೋರಾ ಮೈದಾನದಲ್ಲೂ ಕೂಡ ಅವರು ಹೋರಾಟವನ್ನು ನಡೆಸಿದರು. ಹೀಗಾಗಿ ಮಾನ್ಯತೆ ಪಡೆಯುವುದು ಮಾತಾಜಿಯವರ ದೊಡ್ಡ ಕನಸಾಗಿತ್ತು. ಶಾಸಕ ಬೆಲ್ದಾಳೆ ಸೇರಿದಂತೆ ಇನ್ನಿತರ ಲಿಂಗಾಯತ ಶಾಸಕರು ವಿಧಾನಸೌಧದಲ್ಲಿ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಧ್ವನಿ ಎತ್ತಬೇಕು, ಮರು ಶಿಫಾರಸನ್ನು ಕೇಂದ್ರಕ್ಕೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಶ್ರೀಗಳು, ಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು ಮಾತಾಜಿಯವರ ಕಾರ್ಯವನ್ನು ಶ್ಲಾಘಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಮಾತನಾಡಿದರು. ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಮಹಾದೇವಿಯವರ ಜೀವನ ಮತ್ತು ಸಾಧನೆಯ ಪ್ರದರ್ಶನ ಗಮನ ಸೆಳೆಯಿತು. ನಾವು ದಿನನಿತ್ಯ ಯಾರಿಗೆ ಏನ್ ಮಾಡಿದ್ರೆ, ಯಾರಿಗೆ ಹಸು ಮಾಡಿದ್ರೆ, ಯಾರಿಗೆ ಸಿಟ್ಟಿಂಗ್ ಬರಲಿ, ಇದೇನಂತೆಲ್ಲ ಬೆಳಿತಾರೆ ಪ್ರೀತಿಯಿಂದ ನಮ್ಮೆಲ್ಲರಿಗೆ. ಇದ್ರ ಮೇಲೆ ಬಸವಣ್ಣ ರಚನೆ ಮಾಡಿದ್ರು, ಕೊಳ ಬೇಡ, ಕೊಲ ಬೇಡ, ಹುಸೇನ್ ಬಿಡಿ ಬೇಡ, ನಿಮ್ಮಲ್ಲಿ ಅಹಂಕಾರ ಬಿಡು, ನಾಮ ಬಿಡು, ಇನ್ನೊಬ್ಬರಿಗೆ ಕೆಟ್ಟ ಬಯಸ್ಬೇಡ, ಇದನ್ನ ಅವಾಗೇ ಬರ್ತಿದ್ರು. ಈಗ ದಿನನಿತ್ಯ ಅದೇ ನೋಡ್ತಾ ಇದ್ದೀವಿ, ದಿನನಿತ್ಯ ಅದೇ ನೋಡ್ತಾ ಇದ್ದೀವಿ. ಮತ್ತ ಎಷ್ಟು ಕಾರ್ಯ ಮಾಡಿದ್ರೆ ಬಹಳ ಖುಷಿ ಪಡ್ತೇವೆ ನಾವು ಹೇಳಿದ್ಬಿಡ್ರ. ಇದ್ರ ಮೇಲೆ ಮೊಗಳ ಭಟ್ರ ಬಗ್ಗೆ ಹೇಳಿ ಬಸವಣ್ಣ ಮೊಗಳ ಭಟ್ರನ್ನು ಹೊನ್ನ ಶೂಲಕ್ಕೆ ಹೋಲಿಸಿರು. ಬಂಗಾರದ ಹಗ್ಗಾದ ಇದಕ್ಕೆ ನೀ ಮರಳಾಗಬೇಡ ಅಂತ ಬಸವಣ್ಣವರು ಮೊಗಳ ಭಟ್ರಿಗೆ ಹೇಳಿದರು.
ಯಾರು ನಿಮ್ಮ ಬಗ್ಗೆ ತಾರೀಫ್ ಮಾಡ್ತಾರ ಅದು ಮನ್ನಶೂರಾಗಿ ಇರಲಿದೆ ಅಂತ ಅವಾಗ ಹೇಳಿ ನಮ್ಮ ಮನೆ ಒಂದು ಪುಸ್ತಕ ಓದೋದು ಇದ್ರ ಬಗ್ಗೆ ಡಿಟೇಲ್ ಓದ್ತದೆ. ನಾನು ಹೇಳಕ್ ಇಷ್ಟೇ ಮಾಡ್ತೀನಿ, ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ನಮ್ಮ ಸಮಾಜ ನಿರ್ಮಾಣ ಮಾಡೋಣ. ನಮ್ಮೆಲ್ಲರೂ ನಮ್ಮ ಧರ್ಮದಲ್ಲೂ ಕೂಡ ಬಹಳಷ್ಟು ಗರೀಬಿದ್ದಾರೆ, ಎಕಾನಮಿಕಲಿ ವೀಕ್ ಇದ್ದಾರೆ, ಅಂತವ್ರು ಕೂಡ ನಾವೆಲ್ಲರೂ ಮೇಲಂತ ಪ್ರಯತ್ನ ನಾವೆಲ್ಲರೂ ಮಾಡಬೇಕಂತ ನಾನು ಹೇಳೋದಕ್ಕೆ ಅವರೇನು ಸಮಾಜ ಮುಖ್ಯವಾಗಿ ನಮ್ಮ ಜೊತೆ ಕರ್ಕೊಂಡಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಮತ್ತೆ ಬಹಳಷ್ಟು ವೇದಿಕೆ ಮೇಲೆ ಕಳೆದ ನನ್ನ ಚುನಾವಣೆಯಲ್ಲಿ ಎಲ್ಲಾ ಸಮಾಜಗಳು ನಾನು ಸಹಾಯ ಮಾಡಿದ ನನ್ನ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಕೂಡ ಅತಿ ಗಟ್ಟಿಯಾಗಿ ನಿಂತಿದೆ. ನಾನು ಶಾಸಕನಾಗಿ ಏನು ಸಮಾಜ ಏನು ಕೆಲಸ ಕೊಟ್ಟು ಕಾರ್ಯ ಕೊಟ್ಟು ಅತಿ ಹೆಮ್ಮೆಲಿಂದ ನಾನು ನನ್ನ ಧನದೊಂದಿಗೆ ತಮ್ಮ ಜೊತೆ ಸಮಾಜ ಜೊತೆ ಇರ್ತೀನಿ, ಎಲ್ಲ ಕಷ್ಟ ಸುಖದ ಭಾಗಿಯಾಗ್ತೀನಿ ಅಂತೇಳಿ ನನ್ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಕೆಲಸ ಮಾಡಿದ ಪೂಜ್ಯ ಶರ್ಮಸಮ್ಮನ್ ಸ್ವಾಮೀಜಿಯವರು ಮತ್ತೆ ನಮ್ಮ ಶ್ರೀಕಾಂತ್ ಸ್ವಾಮಿ ಇಡೀ ಅವರ ತಂಡ ಒಬ್ಬರ ಹೆಸರು ಹೇಳಲ್ಲ, ಇಡೀ ತಂಡ ಪಾಪ ಇಷ್ಟೊಂದು ವಿಜೃಂಭಣೆಯಾಗಿ ಇವತ್ತು ಮಹಾದಂಡ ನಾಯಕ ಪುರಾತನ ಕಾಲದಲ್ಲಿ ಅವರ ಸೈನ್ಯಾಧಿಕಾರಿ ಮಹಾದಂಡ ನಾಯಕ ಇದ್ರು. ಮತ್ತೆ ಯಾವುದೋ ಒಂದು ನಮ್ಮ ಸೈನ್ಯದಲ್ಲಿ ಆರ್ಮಿಯಲ್ಲಿ ಮಹಾದಂಡ ನಾಯಕ ಅಂತಿರ್ತೇವೆ. ಈ ಮಹಾದಂಡ ನಾಯಕನ ಇಬ್ಬರಿಗೆ ಯಾರು ಮುಂದಾಳತ್ವ ವಹಿಸ್ತಾರೆ, ಸಮಾಜ ಯಾರು ಸೇನೆಯ ಮುಂದಾಳತ್ವ ವಹಿಸ್ತಾರೆ, ಯಾರು ರಾಜಕೀಯ ಮುಂದಾಳತ್ವ ವಹಿಸ್ತಾರೆ ಅಂತವರಿಗೆ ಮಹಾದಂಡ ನಾಯಕ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಇದ್ದಾಗಲೇ ಬಸವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಇವತ್ತು ವಿಧಾನಸಭೆ ತನಕ ಹೋಗಲಿಕ್ಕೆ ಕಾರಣ ಯಾರು ಅಂದ್ರೆ ಅದು ಪರಮ ಪೂಜ್ಯ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಭಗವಂತನ ಪ್ರಭಾವ ಅಂತ ಹೇಳಿ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕು. ಇವತ್ತು ಎಷ್ಟೋ ಜನ ಶಾಸಕರಿಗೆ ನಾವು ಮಾತಾಡಿಸಿದಾಗ ಏನ್ ಚಾಂದಿನಿ ಅವರು ಚಿತ್ರದುರ್ಗದಲ್ಲಿ ಇವರೆಲ್ಲ ಹೇಳ್ತಾರೆ, ಅವೆಲ್ಲ ಮಾತಾಡಿದ ಪ್ರವರ್ತನೆ ಕೇಳಿ ಅವರು ದಲಿತ ವರ್ಗದವರಾದ್ರೂ ಕೂಡ ಬಸವಧರ್ಮದ ಪ್ರಕಾರ ಮಗಳು ಮದುವೆಲ್ಲ ಮಾಡಿದ್ರು ಆಂಜನೇಯ ಅವರು. ಅಂದ್ರೆ ಎಲ್ಲ ಪಕ್ಷದಲ್ಲೂ ಅಪ್ಪಾಜಿಯವರು ಮಾತಾಡಿದವರು ಪ್ರವಚನ ಕೇಳಿರ್ತಕ್ಕಂಥ ನಾಯಕರಿದ್ದಾರೆ. ಅದರಲ್ಲಿ ಈ ಬೀದರ್ ಶರಣಭೂಮಿ ಬೆಳೆದಿರ್ತಕ್ಕಂಥ ಶೈಲೇಂದ್ರ ಬೆಂದಾಳೆಯವರು, ಅದಕ್ಕೆ ಅವರು ಬಹಳ ಸೂಕ್ತ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರು ಅವರು ಆಗ್ಬೇಕಂತೆ ನಮ್ಮ ಈ ಕ್ಷೇತ್ರದ ಶಾಸಕರು ಕೂಡ ಅವರು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಅಧಿವೇಶನ ನಮ್ಮ ಡೇಟ್ ಮೊದಲೇ ಫಿಕ್ಸ್ ಆಗಿತ್ತು, ಅದನ್ನ ಅಧಿವೇಶನ ಕೂಡ ಇದೇ ಸಮಯದಲ್ಲಿ ಬಂದಿದ್ದರಿಂದ ಅವ್ರಿಗೆ ಸಮಯ ಕೊಡ್ಲಿಕ್ಕೆ ಆಗಿಲ್ಲ. ಆದ್ರೆ ದಾಸೋಹಕ್ಕಾಗಿ ಮತ್ತು ತರುವ ಧನದ ಎಲ್ಲ ರೀತಿಯಿಂದ ಕೂಡ ಅವ್ರ ಸಹಕಾರ ಇದೆ. ಇವೆಲ್ಲ ಮಾಡಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಿಧಾನಸೌಧದಲ್ಲಿ ಇದ್ದೀನಿ ಅಂತ ಹೇಳಿ ನಾವು ಹೆಚ್ಚಾಗಿ ಫೋನ್ ಮಾಡಿದ್ರು, ಅವರ ಅಧಿವೇಶನದಲ್ಲಿ ಇದ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವರ ಮನಸ್ಸಿಗೆ ಜೀವನ ಇಲ್ಲೇ ಇತ್ತು. ಅದಕ್ಕೆ ಸಂಪೂರ್ಣವಾಗಿ ಧರ್ಮದ ಸಹಕಾರ ನೀಡ್ತಾರೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬಸವಧರ್ಮದ ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಇರ್ತಾರೆ. ಅವ್ರ ಇವತ್ತು ನಮ್ಮ ಮನವಿ ಏನಂದ್ರೆ ಇವತ್ತೇನಾಗಿದೆ ಅಂದ್ರೆ ದಯವಿಟ್ಟು ಎಲ್ಲ ಪಕ್ಷದ ಶಾಸಕರು ಎಲ್ಲ ಪಕ್ಷಗಳು ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಇದ್ದಾರೆ, ಆಮೇಲೆ ಬೆಂಗಾಳಿ ಬಿಜೆಪಿ ಇದ್ದಾರೆ. ಯಾವುದೇ ಪಕ್ಷದಲ್ಲಿ ಪರಮ ಪೂಜೆ ಮಾತಾಡಿದವರಿಗೆ ನಾವು ಇವತ್ತು ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ಅವ್ರ ಸಂಕಲ್ಪ ಏನಿತ್ತು, ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಅವರು ಜನಧರ್ಮದಲ್ಲಿ ದಿಲ್ಲಿಯೊಳಗ ಆ ಒಂದು ಮನೆ ಚಳಿ -ಡಿಗ್ರಿ ಇದ್ದಾಗ ಚಳಿ ಒಳಗೆ ಅವರು ಜನಧರ್ಮ ಸ್ಟ್ರೈಕ್ ಮಾಡಿ ಆಕ್ಸಿಜನ್ ಮಾಸ್ಕ್ ಹೋಗಿ ಹಚ್ಕೊಂಡು ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಬೆಂಗಾಳಿ ಮತ್ತು ಯಾವುದೇ ಪಕ್ಷದಲ್ಲಿ ಮಾತಾಡಿದ ಸಂಕಲ್ಪದಂತೆ ಲಿಂಗಾಯತ ಧರ್ಮದ ಮಾನ್ಯತೆಗೆ ಈ ಧರ್ಮಕ್ಕೆ ಮಾನ್ಯತೆ ಸಿಕ್ತು ಅಂದ್ರೆ ಈಗ ರಾಜ್ಯ ಸರ್ಕಾರ ಆಗಿದೆ, ಕೇಂದ್ರ ಸರ್ಕಾರದಿಂದ ಆಗಬೇಕು. ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ. ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಲಿಂಗಾಯತ ಧರ್ಮದ ವಿಷಯ ಬಂದಾಗ ಮಾನ್ಯತೆಗೆ ನಮ್ಮ ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ವಿಧಾನಸಭೆಯಲ್ಲಿ ಧ್ವನಿ ಎತ್ತಲಿ ಮತ್ತು ಪಾರ್ಲಿಮೆಂಟ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ, ಇದು ನಿರೀಕ್ಷೆ ಏನೋ ವಿಷಯ ಇಲ್ಲ, ವಿವಾದ ಇಲ್ಲ. ಪೂಜ್ಯ ಗದಾಶರಣರು ಒಂದು ನಮ್ಗೆ ಆಧಾರ ಗ್ರಂಥನೆ ಕೊಟ್ಬಿಟ್ರು, 1400 ಪುಟದ ಒಂದು ಪುಸ್ತಕ ಕೊಟ್ಬಿಟ್ಟಿದ್ದಾರೆ. ಈ ವಿಷಯವನ್ನು ಅವರು ಕೂಡ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದವರು ಲಿಂಗಾಯತ ಅಂದಾಗ ಎಲ್ಲರೂ ಬರ್ತಾರೆ. ಅದಕ್ಕೆ ಈ ಧರ್ಮಕ್ಕೆ ಮಾನ್ಯತೆಯನ್ನು ಪಡ್ಕೊಳ್ಳೋ ಸಲುವಾಗಿ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಪ್ರಯತ್ನ ಮಾಡಬೇಕು. ನಮ್ಮ ಇಲ್ಲಿವರೆಗೆ ಬಹಳ ಅಭಿಮಾನದಿಂದ ಪೂಜ್ಯ ಅಪ್ಪಾಜಿ ಮಾತಾಡಿದ ಬಗ್ಗೆ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಂದಾಳಿ ಅವರಿಗೆ ನಾವು ಶುಭವನ್ನ ಹಾರೈಸ್ತಾ ಇದ್ದೇವೆ. ಪೂಜ್ಯರಂತ ಬೆಂದಾಳಿ ಸಾಹೇಬರು ಬಸವ ಕಲ್ಯಾಣ
ಕೊಡ್ತಾರೆ. ಆ ನಂತರ ನಾಳೆ ಸಾಯಂಕಾಲವಾಗಿತ್ತು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ಸರ್ಕಲ್ನಲ್ಲಿ ಮೆರವಣಿಗೆ 1 ಗಂಟೆಯಿಂದ ಅದು ಚಾಲನೆ ನಮ್ಮ ಶಾಸಕರೇ ಕೊಡ್ತಾರೆ, ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, SP ಅವರೆಲ್ಲ ಅನೇಕ ಜನ ಬರ್ತಾರೆ, ಇವರು ನಾಯಕರು ಕೂಡ ಬರೋರಿದ್ದಾರೆ. 2 ದಿವಸದ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸ್ತಾರೆ ಅಂತ ಹೇಳ್ತಾ ಈಗ ಪೂಜ್ಯರಾದ ಸಿದ್ದರಾಮ ಸಾಹೇಬ್ ಬೆದಾಳ್ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಏನೇನಾಗಿತ್ತು ಆ ಸಮಯದಲ್ಲಿ ಅವಶ್ಯಕತೆ ಇತ್ತು, ಆ ನಂತರ ಸೈನ್ಯದಲ್ಲಿ ಏನೇನು ಬೇಕಾಗಿತ್ತು ಆ ಸಮಯದಲ್ಲಿ ಅವಶ್ಯಕತೆ ಇತ್ತು, ಅವರ ಬುದ್ಧಿಮತ್ತೆ ಬೇಕಾಗಿತ್ತು, ವಿವೇಕದಲ್ಲಿ ಏನೇನು ಬೇಕಾಗಿತ್ತು ಬಂದಿತ್ತು. ಇವತ್ತು ಅದು ಪ್ರಗತಿಯವಾಗಿ ಲಿಂಗಾಯತ ಧರ್ಮ ಆಗಿಯೇ ಬಸವ ತತ್ವಗಳು ಬೆಳಕಿಗೆ ಬಂದಿವೆ. ಆದ್ದರಿಂದ ನಾವು ಇದಕ್ಕೆ ಹೋಗಬೇಕು, ಮುಂದಕ್ಕೆ ಹೋಗಬೇಕು. BSc ಮಾಡಿದರೆ MSc ಮಾಡಿದರೆ MSc ಮಾಡಿದ್ರೆ PhD ಮಾಡಬೇಕು. ಅದು PhD ಮಾಡಿ ಇದಕ್ಕೆ ಹೋಗಿ SSC ನಾವು ಪ್ರಗತಿಪರ ಹೋಗಬೇಕು. ಆ ಹೋಗುವಾಗ ಮಾಡಿದಂತ ಮಾತಾಜಿಯವರಿಗೆ ನಾವು ಧನ್ಯವಾದ ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಮುಂದೆ ನಾವೆಲ್ಲರೂ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಈ ಬಸವತತ್ವ ಪ್ರಚಾರ ಮಾಡಲಿಕ್ಕಾಗಿ ಲಿಂಗಾಯತ ಧರ್ಮ ಸ್ವತಂತ್ರ ಹೋರಾಟ ನಾವು ಪಡೆದೇ ಹೋದರೆ ಎಲ್ಲಿವರೆಗೆ ಮಾತಾಜಿಯವರಿಗೆ ಶಾಂತಿ ಸಿಕ್ತು ಅಂದ್ರೆ ನಾವು ಸ್ವತಂತ್ರ ಧರ್ಮ ಮಾನ್ಯತೆ ಪಡೆಯಬೇಕು. ನಾವು ಕೇವಲ ಮಾತಾಡಿದ್ರೆ ಆಗಲ್ಲ. ನಾವು ಹೋರಾಟದಲ್ಲಿ ಮುಂದುವರಿಬೇಕು. ಯಾರು ಮಂತ್ರಿಗಳು ಬರ್ತಾರೋ, ಶಾಸಕರು ಬರ್ತಾರೋ, ಇವತ್ತು ಬಹಳ ಮಂತ್ರಿಗಳು ಕರೆದಿಲ್ಲ, ಬಹಳ ಶಾಸಕರು ಕರೆದಿಲ್ಲ, ಅವ್ರು ಬಂದಿಲ್ಲ, ನಮ್ಮ ಸಮಾಜ ನಿಂತ ಇದೆಲ್ಲ ಸಮಾಜ ನಿಂತಾ ಇದೆ. ಆದ್ರೆ ಯಾವ ರೀತಿಯಲ್ಲಿ ಬರೋದಿಲ್ಲ. ಆದ್ರೆ ನಾವು ಮಾತಾಡಿ ಮತ್ತು ಲಿಂಗಾನಂದ ಸ್ವಾಮೀಜಿಯವರು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪವನ್ನು ಪೂರೈಸೋಣ ಅಂತ ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ. ಎಲ್ಲರಿಗೂ ಧನ್ಯವಾದ ಬಸವಣ್ಣನ ವಚನಗಳನ್ನ ಬಸವ ತತ್ವವನ್ನ ಉಳಿಸಿಕೊಂಡ್ರೆ ನಾವು ಬದುಕ್ತೇವೆ, ನಾಡು ಬದುಕ್ತದೆ, ದೇಶ ಬದುಕ್ತದೆ, ಜಗತ್ತು ಬದುಕ್ತದೆ. ಯಾಕಂದ್ರೆ ಪ್ರಿಯನಾಗಿ ನಾವು ಬಸವಣ್ಣನಿಂದ ಬದುಕಿದ್ವಿ ಈ ಲೋಕವೆಲ್ಲ ನಮಗಲ್ಲ. 12ನೇ ಶತಮಾನದಲ್ಲಿ ಹೇಳ್ತಾರೆ, ಯಾಕಂದ್ರೆ ಪ್ರಿಯನಾಗಿ ನಾವು ಈ ವಿಶ್ವದ ಕಾಲಕ್ಕೆ ಹಿಂದೂ ಮುಸ್ಲಿಮಂತನೋ ಅಥವಾ ಕ್ರೈಸ್ತ ಮುಸ್ಲಿಮಂತನೋ ಒಂದು ವೇಳೆ ಯುದ್ಧ ಆದ್ರೆ ಆಯಾ ರಕ್ಷಣೆ ಮಾಡಬೇಕಂತ ಶಕ್ತಿ ಯಾವ ರೀತಿ ಇಡೀ ವಿಶ್ವವನ್ನಂದ್ರೆ ದೇವರ ಬಸವತತ್ವವಾಗಿದೆ. ಯಾಕಂದ್ರೆ ಎಲ್ಲ ನಮ್ಮದ ಚರ್ಚ್ ಇಲ್ಲ, ಮಸೀದಿ ಇಲ್ಲ, ಮಂದಿರಗಳಿಲ್ಲ, ಮಂದಿರ ಜಗಳ ಆಗ್ತವ್ರಿ. ಅದೊಂದು ಧಾರ್ಮಿಕ ಜಗಳ ಆಗ್ತಾವ ನಮ್ದು ನಿಮ್ದು ನಮ್ಮ ದೇಶದವ್ರು. ಅದು ನಮ್ಮ ಅಪ್ಪ ಬಸವಣ್ಣ ಹ್ಯಾಂಗ ಕೊಟ್ಟಂದ್ರೆ ಮಾನವ ಕೊಟ್ಟು ಒಂದಾಗ್ಬೇಕಂತೇಳಿ ಪ್ರತಿಯೊಬ್ಬ ಮಾನವನಿಗೂ ಕೂಡ ನೀವು ದೈವಿಸುವಂತ ನೀನೇ ದೇವರು, ನಿನ್ನೊಳಗ ದೇವರು ನಿನ್ನೊಳಗ ದೇವರು ಪೂಜೆ ಮಾಡುವಂತ ನಮ್ಮ ದೇಹನೇ ದೇವಾಲಯ, ನಮ್ಮ ಅಸ್ತಿತ್ವ ಲಿಂಗಮಯ ಅಂತ ತತ್ವ ಇದು. ಅದಕ್ಕಾಗಿ ಜಗತ್ತು ಹೋಗಬೇಕಾದ್ರೆ ಹೊಸಬೇಕು, ನಾವು ಕಣ್ಕೊಂಡು ಮಾಡೋಣ ಮಾತು ಹೇಳಿ ಮತ್ತೊಮ್ಮೆ ನನಗೆ ನಮ್ಮ ಆತ್ಮೀಯರಾದಂಥ ಶ್ರೀಕಂಠ ಸ್ವಾಮಿ ಯಾವ ಮಾತು ಏನಾರ ಸ್ವಲ್ಪ ಇಟ್ಕೊಂಡು ಇನ್ನೊಂದು ಏನೆಲ್ಲ ಹೇಳ್ಬೋದು. ಶ್ರೀಕಂಠ ಸ್ವಾಮಿ ಹೇಳೋದಂದ್ರೆ ಅಷ್ಟು ನಾವು ಆತ್ಮೀಯರಾಗಿ ಅವರು ಬರಬೇಕಂತ ನಾನು ಬಂದಿದ್ದೇನೆ. ತಮ್ಮ ಈ ಗ್ರಂಥವನ್ನು ನಾವು ಪೂಜ್ಯ ಚನ್ನಬಸವಣ್ಣ ಮಹಾಸ್ವಾಮಿಗಳು ಮಾತಾಡಿದವರು ಸತ್ಯದೇವಿದ್ದಾರೆ ನಮ್ಮ ಚನ್ನಬಸವಣ್ಣ ಸ್ವಾಮಿ ಅವರು ಹೇಳ್ತಾರೆ, ಈ ಸತ್ಯ ಸ್ವರೂಪದಿಂದ ನಾನು ತಗೊಂಡಿದ್ದೀನಿ, ಅದು ಬಿಡುಗಡೆ ನಾನು ಸಿಕ್ಕಿದೆ, ಇದು ನನಗೆ ನೀವು ಕೊಟ್ಟರೆ ನಾನು ಮಾತಾಡಿ ಕೊಡ್ತೀನಿ ಅನ್ನೋ ಮಾತಾಡ ಅವ್ರು ಹೇಳಿ ಭಾಳ ದೊಡ್ಡ ಮಾತು. ನಮ್ಮೆಲ್ಲರಿಗೂ ಸಂಘ ನಾನು ಮಾತು ಮುಗಿಸ್ತೀನಿ. ಬೆಳಿಗ್ಗೆ ಹೋಗಿ ಮೊನ್ನೆ ಬಸವ ಸಮಿತಿಯ ಅನುಭವ ಮಂಟಪದಲ್ಲಿ ಬೆಂಗಳೂರಿನಲ್ಲಿ ಸತ್ಯಶರಣರು ಸತ್ಯಶೋಧ ಪುಸ್ತಕ ಬಿಡುಗಡೆ ಆಯಿತು. ಕರ್ನಾಟಕ ಸರ್ಕಾರದ
ಕಲ್ಯಾಣ ಕರ್ನಾಟಕ ಭಾಗದ ಜನರ ಭಕ್ತಿ ಶ್ರದ್ಧೆ ಮತ್ತು ಅಭಿಮಾನ ಬಹಳ ದೊಡ್ಡದಾಗಿದೆ. ಅದು ನಿಜಕ್ಕೂ ಕೂಡ ಬಣ್ಣಿಸಲು ಸಾಧ್ಯವಾಗಿರತಕ್ಕಂಥದ್ದು ಎನ್ನುವಂಥ ಮಾತನ್ನು ಪೂಜ್ಯ ಶ್ರೀ ರಂಭಾಪುರಿ ಜಗದ್ಗುರುಗಳು ತಿಳಿಸಿದರು. ನಗರದ ಭೇಟಿ ವೃತ್ತದ ಹತ್ತಿರ ಇರುವಂಥ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಸುದ್ದಿ ಸಮಯದ ಒಂದು ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿಯವರ ಮನೆಯಲ್ಲಿ ಶನಿವಾರ ಪೂಜೆಯನ್ನು ನೆರವೇರಿಸಿ ಧರ್ಮಸಭೆಯನ್ನು ನೆರವೇರಿಸಿ ಅವರು ಭಕ್ತರಿಗೆ ದರ್ಶನವನ್ನು ನೀಡಿದ ಬಳಿಕ ಆಶೀರ್ವಾದ ವಚನವನ್ನು ನೀಡ್ತಾ ಅವರು ಮಾತನಾಡ್ತಾರೆ. ಇಂದು ಜನರಲ್ಲಿ ಗುರು ಪರಂಪರೆ ಹಾಗೂ ಧರ್ಮದ ಬಗ್ಗೆ ಕಳಕಳಿ ಎಷ್ಟಿರಬೇಕು ಅಷ್ಟು ಇಲ್ಲದ ಕಾರಣವಾಗಿ ಧರ್ಮ ಸೊರಗ್ತಾ ಇದೆ ಜನ ಎನ್ನುವಂಥ ಭಾವನೆ ಜನರಲ್ಲಿ ಮೂಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಗದ್ಗುರುಗಳು ಆದರೂ ಕೂಡ ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಮನುಕುಲದ ಒಳಿತಿಗಾಗಿ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ತ್ರಿಪೀಠದ ಅಂದರೆ ಶ್ರೀಪೀಠದ ಭಕ್ತರು ನಾವು ಎಲ್ಲೇ ಹೋದರೂ ಕೂಡ ಜಾತ್ಯತೀತವಾಗಿ ನಮ್ಮೊಂದಿಗೆ ಜನ ಚರ್ಚಿಸ್ತಾರೆ. ಇಂದಿನ ಕಾಲದಲ್ಲಿ ಅವರವರ ಧರ್ಮಕ್ಕೆ ಹಾಗೂ ಜಾತಿಗೆ ಜಯವಾಗಲಿ ಎಂದು ಎಲ್ಲರೂ ಹೇಳ್ತಾರೆ. ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂಥ ವಿಶಾಲ ಸಂದೇಶ ನೀಡಿದ ಏಕೈಕ ಧರ್ಮಪೀಠ ಅದು ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರಂಭಾಪುರಿ ಪೀಠ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಪೂಜ್ಯ ಜಗದ್ಗುರುಗಳು ಹೇಳಿದರು. ವೀರಶೈವ ಧರ್ಮವು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮವಾಗಿದ್ದು, ಆದರೆ ಕೆಲವು ಜನರು ಈ ಧರ್ಮವನ್ನು ವಿಂಗಡಣೆ ಮಾಡುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ನಿಜಕ್ಕೂ ಕೂಡ ದುರದೃಷ್ಟಕರ ಎಂದು ಕಳವಳ ವ್ಯಕ್ತಪಡಿಸಿದರು. ಕೊಳಾರ್ಕೆ ಪರಿಸರದಲ್ಲಿ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮ ಸ್ಥಾಪಿಸಲಾಗಿದೆ. ಅಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಗುರುಭವನ ಹಾಗೂ ಮಂದಿರದ ನಿರ್ಮಾಣ ಕಾರ್ಯ ಪರಿಶೀಲನೆ ಮಾಡಲಾಗಿದೆ. ಶೀಘ್ರವೇ ಲೋಕಾರ್ಪಣೆಗೊಳಿಸುವ ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ರವೀಂದ್ರ ಸ್ವಾಮಿಯವರ ಕ್ರಿಯಾಕರ್ತೃತ್ವ ಶಕ್ತಿ ಬಹಳ ದೊಡ್ಡದು. ಬಡವ ಶ್ರೀಮಂತ ಎನ್ನುವ ಭೇದ ಭಾವವಿಲ್ಲದೆ ನೊಂದವರ ಧ್ವನಿಯಾಗಿ ಬಡವರ ಬಂಧುವಾಗಿ ರವಿಸ್ವಾಮಿಯವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಜನಮನ್ನಣೆ ಪಡೆದುಕೊಂಡಿದ್ದಾರೆ ಎಂದು ಜಗದ್ಗುರುಗಳು ಶ್ಲಾಘಿಸಿದರು. ಮುಂದೊಂದು ದಿನ ರಾಜಕೀಯದಲ್ಲಿ ರವೀಂದ್ರ ಸ್ವಾಮಿಯವರಿಗೆ ಉಜ್ವಲ ಭವಿಷ್ಯವಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಸ್ವಾಮಿಯವರು ಮಾಡಿರುವಂಥ ಜನಹಿತಾತ್ಮಕ ಮತ್ತು ಗುಣಾತ್ಮಕ ಕಾರ್ಯಗಳೇ ಮುಂದೆ ಅವರಿಗೆ ಶ್ರೀರಕ್ಷೆಯಾಗಿ ಮುಂದೆ ರಾಜಕೀಯ ಜೀವನದಲ್ಲಿ ಭದ್ರ ಬುನಾದಿ ಹಾಕಿಕೊಡಲಿದೆ ಎಂದು ಶುಭ ಹಾರೈಸಿದರು. ಬರುವ ಅಕ್ಟೋಬರ್ ತಿಂಗಳಲ್ಲಿ ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ ದಸರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಲಿದೆ. ಈ ದಸರಾ ಮಹೋತ್ಸವದಿಂದ ಜಿಲ್ಲೆಯಲ್ಲಿ ಹೊಸ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಆಶಾಭಾವವನ್ನು ಜಗದ್ಗುರುಗಳು ನುಡಿದರು. ಜೊತೆಗೆ ಹೊಸ ವರ್ಷದ ಯುಗಾದಿ ಹಬ್ಬ ನಾಡಿನ ಜನತೆಗೆ ಹೊಸ ವರ್ಷ ಒಂದು ಶುಭವನ್ನು ಸಮೃದ್ಧಿಯನ್ನು ತಂದುಕೊಡಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ರವೀಂದ್ರ ಸ್ವಾಮಿಯವರ ಮನೆಯಲ್ಲಿ ಜಗದ್ಗುರುಗಳ ಒಂದು ಪೂಜೆ ಹಾಗೂ ಧರ್ಮಸಭೆ ಜರುಗಿತು. ಕಲ್ಲಯ್ಯ ಸ್ವಾಮಿ ದಂಪತಿಗಳು, ರವೀಂದ್ರ ಸ್ವಾಮಿ ದಂಪತಿಗಳು, ಅರುಣಾ ರವೀಂದ್ರ ಸ್ವಾಮಿಯವರು, ಆಮೇಲೆ ಶಿವಾನಂದ ಸ್ವಾಮಿ ದಂಪತಿಗಳು, ಬ್ರಹ್ಮಾನಂದ ಸ್ವಾಮಿ ದಂಪತಿಗಳು ಸೇರಿದಂತೆ ಬಂಧು ಬಳಗದವರು ಹಾಗೂ ಹಿತೈಷಿಗಳು ಸ್ನೇಹಿತರು ಉಪಸ್ಥಿತರಿದ್ದರು. ಜಗದ್ಗುರುಗಳ ದರ್ಶನವನ್ನು ಪಡೆದು ಧನ್ಯರಾದರು. ಒಂದು ಆಧ್ಯಾತ್ಮ ಕೇಂದ್ರ ಸ್ಥಾಪನೆಯ ಅವಶ್ಯಕತೆ ಇರುವುದನ್ನು ಮನಗಂಡೇ ಕೊಳ್ಳಾರ್ಕೆ ಪರಿಸರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮ ತಲೆ ಎತ್ತಿ ನಿಂತಿದೆ. ಇನ್ನೂ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟಿವೆ. ಈ ಭಾಗದ ಧರ್ಮಾಭಿಮಾನಿಗಳ ಮತ್ತು ರಾಜಕೀಯ ಧೋರಣರ ಒಂದು ಸಹಕಾರದಿಂದ ಹಂತ ಹಂತವಾಗಿ ಆ ಕಾರ್ಯವನ್ನು ಮಾಡುವಂಥ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಉತ್ಸಾಹಿ ಧರ್ಮಾಭಿಮಾನಿಗಳು, ಮೇಲಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಗಟ್ಟಿ ಹೆಜ್ಜೆಯನ್ನು ಇಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂಥ ರವಿಸ್ವಾಮಿಯವರ ಒಂದು ಕ್ರಿಯಾಕರ್ತೃತ್ವ ಶಕ್ತಿ ಬಹಳಷ್ಟು ದೊಡ್ಡದು. ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವನೆಗಳಿಲ್ಲದೆ ನೊಂದವರ ಬೆಂದವರ ಧ್ವನಿಯಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಜನಮನ್ನಣೆಯನ್ನು ಪಡೆದುಕೊಂಡಿದ್ದಾರೆ. ಮುಂದೊಂದು ದಿನ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಉಜ್ವಲವಾದಂಥ ಭವಿಷ್ಯ ಕಾದಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಮಾಡಿದಂಥ ಅನೇಕ ಜನಹಿತಾತ್ಮಕವಾದಂಥ ಮತ್ತು ಗುಣಾತ್ಮಕವಾದಂಥ ಕಾರ್ಯಗಳೇ ಅವರಿಗೆ ಮುಂದಿನ ದಿನಗಳಲ್ಲಿ ಶ್ರೀರಕ್ಷೆಯಾಗಿ ಅವರ ರಾಜಕೀಯ ಜೀವನದಲ್ಲಿ ಒಂದು ಭದ್ರವಾದಂಥ ಬುನಾದಿಯನ್ನು ಒದಗಿಸಿ ಕೊಡ್ತಾ ಇದೆ ಅನ್ನುವಂಥ ಒಂದು ಅಭಿಮಾನ, ಅವರ ಬಗ್ಗೆ ಒಂದು ವಿಶೇಷವಾದಂಥ ಕಳಕಳಿ ರಂಭಾಪುರಿ ಧರ್ಮಪೀಠಕ್ಕೆ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬರಲಿರುವಂಥ ಐತಿಹಾಸಿಕ ಶರನ್ನವರಾತ್ರಿ ದಸರಾ ಮಹೋತ್ಸವ ಇದೇ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಾ ಕೇಂದ್ರದಲ್ಲಿ
ಅಕ್ಟೋಬರ್ ತಿಂಗಳಲ್ಲಿ ಬಹಳ ವಿದ್ಯುಕ್ತವಾಗಿ ವೈಭವದಿಂದ ಆ ಕಾರ್ಯಕ್ರಮ ನಡೀತಾ ಇದೆ. ಮೈಸೂರಿನಲ್ಲಿ ರಾಜ ದರ್ಬಾರ ನಡೆದರೆ ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಪೀಠದ ಧರ್ಮದ ಸಮಾರಂಭ ಭಾಳ ಅದ್ಧೂರಿಯಾಗಿ ಭಕ್ತರ ಸೇವಾ ಕೈಂಕರ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ಅದಕ್ಕೊಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿ ಆಯಾ ಜವಾಬ್ದಾರಿಗಳನ್ನು ಉಪಸಮಿತಿಯವರಿಗೆ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಈ ಹಿಂದಿನ ನಮ್ಮ 33 ದಸರಾ ಮಹೋತ್ಸವಗಳು ಸಂಭ್ರಮದಿಂದ ನಡೆದಿವೆ. ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ಸಮಾರಂಭ ಈ ಹಿಂದಿನ ಎಲ್ಲ ದಸರಾ ಮಹೋತ್ಸವದ ದಾಖಲೆಗಳನ್ನು ಮೀರಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅದು ಕಾರಣ ಜನರ ಒಂದು ಭಕ್ತಿ ಭಾವನೆ, ಪೀಠದ ಮೇಲಿಟ್ಟಿರುವಂಥ ಅಭಿಮಾನ, ಮೇಲಾಗಿ ಜಗದೊಳವರ ಮೇಲಿಟ್ಟಂಥ ವಾತ್ಸಲ್ಯ ವಿಶೇಷವಾಗಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಆ ದಸರಾ ಮಹೋತ್ಸವದಿಂದ ಇಡೀ ಜಿಲ್ಲೆಯಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣಗೊಳ್ಳುವುದೆಂಬ ಆಶಾದಾಯಕ ಭಾವನೆಯು ನಮ್ಮದಾಗಿದೆ. ಅಂಥ ಒಂದು ದಸರಾ ಮಹೋತ್ಸವದಲ್ಲಿ ಜಾತಿ ಮತ ಪಂಥಗಳನ್ನದೇ ಎಲ್ಲ ವರ್ಗದ ಜನರು ಅಲ್ಲಿ ಪಾಲ್ಗೊಂಡು ಆ ಸಮಾರಂಭದ ಪ್ರಯೋಜನವನ್ನು ಪಡೆಯುವಂಥವರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಮಾಡ್ತಾ, ಬರಲಿರುವಂಥ ಹೊಸ ವರ್ಷದ ಯುಗಾದಿ ಹಬ್ಬ ಈ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡಲಿ ಅಂಥೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ರಂಭಾಪುರಿ ಪೀಠದ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಒಂದು ಅಂತಃಕರಣದ ಆಶೀರ್ವಾದ ಜನತೆಯ ಮೇಲಿರಲಿ. ಸರ್ವರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂಥೇಳಿ ಹೃದಯ ತುಂಬಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭೂಯಾತ್. ಕರ್ನಾಟಕ ಬಂದ್ಗೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವಂತಹ ಪ್ರಯುಕ್ತವಾಗಿ ಬೀದರ್ನಲ್ಲಿ ಕನ್ನಡ ಸೇನೆ ಪ್ರಮುಖರು ಪ್ರತಿಭಟನೆಯನ್ನು ನಡೆಸುತ್ತಾರೆ. ನಗರದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ವ್ಯಾಪಾರ ವಹಿವಾಟುಗಳು ನಡೆದವು. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ದ್ವಿಚಕ್ರ ವಾಹನಗಳು, 4 ಚಕ್ರದ ವಾಹನಗಳು, ಇನ್ನಿತರ ವಾಹನಗಳು ಎಂದಿನಂತೆ ಸಂಚಾರ ಮಾಡಿದವು. ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಕನ್ನಡಿಯವರು ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಅವರು ಕನ್ನಡಿಗರಾದ ನಾವು ಸ್ವಾಭಿಮಾನದಿಂದ ಬದುಕ್ತೇವೆ. ಕನ್ನಡಿಗರಿಗೆ ಹಾಗೂ ಕರ್ನಾಟಕದ ಬಸ್ಗಳಿಗೆ ಮಸಿ ಬೆಳೆಯುವಂಥ ಕಾರ್ಯ MESನವರು ಮಾಡ್ತಾ ಇದ್ದಾರೆ. ನಮ್ಮ ತಾಳ್ಮೆ ನಿಜಕ್ಕೂ ಕೂಡ ಸರ್ಕಾರ ಪರೀಕ್ಷಿಸಬಾರದು. ಸರ್ಕಾರ ಕೂಡಲೇ ರಾಜ್ಯದಲ್ಲಿರುವಂತಹ ಶಿವಸೇನೆ ಹಾಗೂ MES ಸಂಘಟನೆ ರದ್ದುಗೊಳಿಸಬೇಕು. ಇಲ್ಲದಿದ್ದರೆ ನಾವು ಮಹಾರಾಷ್ಟ್ರದ ಬಸ್ಗಳಿಗೆ ಬೆಂಕಿ ಹಚ್ಚಿ ಮರಾಠಿಗರಿಗೆ ಮಸಿ ಬೆಳೆಯಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಅವರು ಸರ್ಕಾರಕ್ಕೆ ನೀಡ್ತಾರೆ. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂಥ ರವಿಸ್ವಾಮಿ ನಿರ್ಣಾ ಅವರು ಕೂಡ ಮಾತನಾಡ್ತಾರೆ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಪದಾಧಿಕಾರಿಗಳು ಕೂಡ ಹಾಜರಿದ್ದರು. ರವಿಸ್ವಾಮಿ ನಿರ್ಣಾ ಅವರು ಮಾತನಾಡಿ, ಕರ್ನಾಟಕದಲ್ಲೂ ಬಹಳಷ್ಟು ಜನರು ಮರಾಠ ಸಮುದಾಯದವರಾಗಿದ್ದಾರೆ. ಅವರೆಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದಾರೆ. ಆದರೆ ಕೆಲವು MES ಮತ್ತು ಶಿವಸೇನೆಯಂಥ ಸಂಘಟನೆಯವರು ಇವರಿಬ್ಬರ ಮಧ್ಯೆ ಜಗಳ ಹಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ನಮಗೂ ಮಸಿ ಬೆಳೆಯಲು ಬರುತ್ತದೆ, ಆದರೆ ಸ್ವಾಭಿಮಾನಿಗಳು ಹಾಗೂ ಶಾಂತಿಪ್ರಿಯರಾದ ನಾವು ಈ ರೀತಿ ಮಾಡುವುದಿಲ್ಲ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕನ್ನಡಿಗರಿಗೆ ಅವಮಾನವಾಗದಂತೆ ನೋಡಿಕೊಳ್ಬೇಕು. ಇದು ಹೀಗೆ ಮುಂದುವರೆದರೆ ನಾವು ಕೂಡ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದರು. सरकार है उसके लिए तुम शिवसेना वाले और MES वाले हमारा जो भाई भाई में तुम झगड़ा करके रखे, उसके लिए इतना दिन शिवसेना MES था, अभी कर्नाटक में दिखना नहीं चाहिए. हम सरकार को गुजारिश करते हैं 24 घंटे के अंदर महाराष्ट्र शिवसेना MES निषेध नहीं करे तो हम कन्नड़ सेना वाले महाराष्ट्र में घुसने का साहस करने वाले हैं. उसके लिए आगे हमको कुछ तो हो गए तो कर्नाटक सरकार जवाबदारी है. इमीडिएट शिवसेना MES रद्द करे तो अच्छा है, नहीं तो हम कन्नड़ सेना कर्नाटक वाले महाराष्ट्र में घुसते बोलते हैं हम टीवी के सामने. आपका नाम? रवि.
ಇವತ್ತು ಬಸವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪಾದ ಮುಖಾಂತರ ಬಂದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲು ನಾನು ಬಯಸ್ತಿದ್ದೇನೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಸ್ವಾಭಿಮಾನಿ ಕನ್ನಡಿಗರು ನಾವು ಸ್ವಾಭಿಮಾನದಿಂದ ಬದುಕೀವಿ. ತಮಗೆಲ್ಲ ಗೊತ್ತಿದೆ. ನಾವು ಮಹಾರಾಷ್ಟ್ರ ಬಸ್ಸಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ರೆ ನೀವು ತಡೆ ಹಿಡಿಯುವಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಅದಕ್ಕಾಗಿ ಮುಂದೆ MS ಪುಂಡರು ಹಾಗೂ ಶಿವಸೇನೆ ಪುಂಡರ ಒಂದು ಅದು ಸಂಘಟನೆಯನ್ನು ಕರ್ನಾಟಕದಲ್ಲಿ ರದ್ದು ಮಾಡಬೇಕು. ರದ್ದು ಮಾಡದಿದ್ದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಬಸ್ಸಿಗೆ ಬೆಂಕಿ ಹಚ್ಚುವ ಕೆಲಸ ಹಾಗೂ ಕಲ್ಲು ತೂರಾಟ ಮಾಡುವುದು, ಮಸಿ ಬಳಿಯುವ ಕೆಲಸವನ್ನು ನೇರವಾಗಿ ನಾವು ಮಾಡ್ತೀವಿ. ನೀವು ತಡ್ರಿ, ಜೈಲಿಗೆ ಹಾಕೋದ್ರೆ ಹಾಕಿ ಅಂತ ಹೇಳಕ್ಕೆ ಎಚ್ಚರಿಕೆ ಪಡ್ತಾ ಇದ್ದೀವಿ. ಸುಭಾಷ್ ಕರ್ಣೆ, ಜಿಲ್ಲಾಧ್ಯಕ್ಷ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಆಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.